ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುನವಳ್ಳಿಯಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ತಾಲೂಕು ಪಂಚಾಯತ್ ಸವದತ್ತಿ, ಪುರಸಭೆ ಮುನವಳ್ಳಿ, ತಾಲೂಕು ಆರೋಗ್ಯಾಧಿಕಾರಿಗಳು ಸವದತ್ತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಮುನವಳ್ಳಿಯ ಸೋಮಶೇಖರ ಮಠದ ಶ್ರೀ ಮುರುಗೇಂದ್ರ ಸ್ವಾಮಿಗಳು ಉದ್ಘಾಟನೆ ಮಾಡಿದರು. ಡಾಕ್ಟರ್ ಎಸ್ಎಲ್ ದಂಡಗಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಆದ ಡಾಕ್ಟರ್ ಪಾದ ಸಬನೀಸ್, ಪುರಸಭೆಯ ಅಧ್ಯಕ್ಷರು ಆದ ಸಿವಿ ಬಾಳಿ, ಉಮೇಶ್ ಬಾಳಿ, ಪುರಸಭೆಯ ಮುಖ್ಯಾಧಿಕಾರಿಗಳು ಆದ ಎಂಎಂ ತಿಮ್ಮಾಣಿ, ಡಾಕ್ಟರ್ ಎಸ್ಎಲ್ ದಂಡಗಿ, ಐಆರ್ ಗಂಜಿ, ಸುಭಾಷ್ ಹುಜುರ್ತಿ, ವಿಶ್ವಾಸ್ ಹಿರೇಮಠ, ಮೇಘಾ ಜಯಶೀಲ, ಡಾಕ್ಟರ್ ಸುಷ್ಮಾ ಬೀಮ್ಸ್, ರಕ್ತ ಭಂಡಾರ ಬೆಳಗಾವಿ, ರೇಣುಕಾ ಶುಗರ್ನ ಎಡಿಎಂ ಆದ ಸಂಜೀವ್ ಕುಮಾರ್ ನಾಯ್ಕ, ಆರೋಗ್ಯ ಇಲಾಖೆ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು, ಸಹೇಲಿ ಸಂಘದ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು. ಶಿಬಿರ ಉದ್ಘಾಟನೆ ಮಾಡಿದ ಮುರುಗೇಂದ್ರ ಶ್ರೀಗಳು ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನ, ಪುಣ್ಯ ಕಾರ್ಯವಾಗಿದೆ. ರಕ್ತದಾನದಿಂದ ಇನ್ನೊಂದು ಜೀವವನ್ನು ಉಳಿಸಬಹುದು. ಇದರ ಜೊತೆಗೆ ರಕ್ತ ನೀಡುವುದರಿಂದ ಶರೀರದಲ್ಲಿ ರಕ್ತವು ಹೆಚ್ಚು ಉತ್ಪತ್ತಿ ಆಗುವುದರ ಜೊತೆಗೆ ನವ ಚೈತನ್ಯ ಉಂಟಾಗುತ್ತೆ. ರಕ್ತದಾನ ಶಿಬಿರ ಈ ಶಿಬಿರದಲ್ಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯತಿ ಸವದತ್ತಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸವದತ್ತಿ, ಪುರಸಭೆ ಕಾರ್ಯಾಲಯ ಮುನವಳ್ಳಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುನವಳ್ಳಿ ಇವುಗಳ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪುರಸಭಾ ಅಧ್ಯಕ್ಷರಾದ ಚೆನ್ನಾಗಿ ಮಾಡ್ತಿರುವ ಸನ್ಮಾನ್ಯ ಶ್ರೀ ಬಾಯಿ ಅವರಿಗೆ, ಹಿರಿಯರು, ಸಹಕಾರಿ ಬಸವದಳದ ಅಧ್ಯಕ್ಷರು ಆದ ಉಮೇಶ್ ಬಾಳಿ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಹೃದಯಾಘಾತದ ಸಂಭವ ಕಡಿಮೆ ಆಗುತ್ತೆ ಹಾಗೂ ರಕ್ತದಲ್ಲಿನ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ. ಆದ್ದರಿಂದ ಅರ್ಹ ವ್ಯಕ್ತಿಗಳು ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹೇಳಿದರು. ಪ್ರಾಸ್ತಾವಿಕವಾಗಿ ಕ್ಷೇತ್ರದ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಆದ ಐಆರ್ ಗಂಜಿ ಇವರು ಮಾತನಾಡಿ, 18 ವರ್ಷ ಮೇಲ್ಪಟ್ಟವರು, 60 ವರ್ಷದೊಳಗಿನವರು ರಕ್ತದಾನವನ್ನ ಮಾಡಬಹುದು. ದಾನಿಯ ದೇಹದ ತೂಕ 45 ಕೆಜಿ ಇರಬೇಕು ಹಾಗೂ ರಕ್ತದಾನದಿಂದ ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯತತ್ಪರತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. 12 ವಾರದಲ್ಲಿ ರಕ್ತದ ಎಲ್ಲಾ ಅಂಶಗಳು ದಾನಿಯ ರಕ್ತದಲ್ಲಿ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತೆ ಹಾಗೂ ರಕ್ತದಾನ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ. ಡಾಕ್ಟರ್ ಎಸ್ಎಲ್ ದಂಡಗಿ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಹಾಗೂ ಆಪರೇಷನ್ ಸಂದರ್ಭದಲ್ಲಿ, ಹುಟ್ಟಿನಿಂದ ರಕ್ತದ ಕೊರತೆ ಇದ್ದವರಿಗೆ ಮತ್ತು ಇತರ ಸಂದರ್ಭದಲ್ಲಿ ಇದರ ಅನುಕೂಲವಾಗುವಂತೆ ಹೇಳಿದ್ರು. ಇನ್ನು ಪುರಸಭೆಯ ಅಧ್ಯಕ್ಷರು ಆದ ಸಿಬಿ ಬಾಳಿ ಮಾತನಾಡಿ, ತಾವು ಮಾಡಿದ ರಕ್ತ ಮತ್ತೊಬ್ಬರ ಜೀವನಕ್ಕೆ ಸಂಜೀವನಿಯಾಗಿ ಮತ್ತೊಬ್ಬರ ಜೀವ ಉಳಿಸಲಿದೆ ಎಂದಿದ್ದಾರೆ. ಶ್ರೇಷ್ಠ ಅಂತ ಹೇಳಿದ. ಸೊ ರಕ್ತ ಅಂದ್ರೆ ತಮಗೆಲ್ಲ ಗೊತ್ತೈತಿ, RBC ಇರ್ತೈತಿ, WBC ಇರ್ತೈತಿ, ಪ್ಲಾಸ್ಮಾ ಇರ್ತೈತಿ, ಅನೇಕ ಒಂದು ಕಣಗಳು ಕೂಡ ರಕ್ತ ಆಗಿರ್ತದೆ. ಇನ್ನ ದಾನ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ಫಲಾಪೇಕ್ಷೆ ಇಲ್ಲದೆ ಒಬ್ಬರಿಗೆ ಕೊಡೋದಕ್ಕೆ ನಾವು ದಾನ ಅಂತ ಹೇಳ್ತೀವಿ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಒಂದು ದಿವಸ ರಕ್ತದಾನವನ್ನು ಮಾಡಬೇಕು. 2 ರಿಂದ 3 ಜೀವಗಳನ್ನು ಉಳಿಸಲಿಕ್ಕೆ ಅವರ ಬಾಳಿಗೆ ಸಂಜೀವಿನಿ ಆಗಬೇಕು ಅಂತ ಹೇಳಿದಾಗಿದೆ. ಇನ್ನು ಯಾರು ರಕ್ತದಾನವನ್ನ ಮಾಡಬೇಕು, 18 ವರ್ಷ ಮೇಲ್ಪಟ್ಟವರು, ಆಮೇಲೆ ತೂಕ 45 ಕೆಜಿ ಮೇಲ್ಪಟ್ಟಿದ್ದವರು, ಆ ನಂತರ HB ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಹೆಣ್ಮಕ್ಳು 12 ಗ್ರಾಮ್, ಅಂದ್ರೆ ಜೆಂಟ್ಸಿಗೆ 14 ಗ್ರಾಮ್. ಸೊ ಇವೆಲ್ಲ ಕ್ರೈಟೀರಿಯಾ ಆದ ಮೇಲೆ ಅವ್ರು BP ನೋಡ್ತಾರ, ಶುಗರ್ ನೋಡ್ತಾರ. ಸೊ ಎಲ್ಲ ಟೆಸ್ಟ್ ಆದ ನಂತರ ಆ ವ್ಯಕ್ತಿ ಎಲಿಜಿಬಲ್ ಅದ ನೋಡ್ಕೊಂಡು ಆ ರಕ್ತವನ್ನ ಡ್ರಾ ಮಾಡ್ತಾರೆ. ಇನ್ನು ಏನ್ ಮಾಡ್ತಾರ, ಹೋಲ್ ಬಾಡಿನ ನಾವು ಬ್ಲಡ್ ಅನ್ನ 10 ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 4 ರಿಂದ 5 ಲೀಟರ್ ರಕ್ತ ಇರ್ತದೆ ಅಪ್ರಾಕ್ಸಿಮೇಟ್. ಸೊ ಹೋಲ್ ರಕ್ತವನ್ನು ನಾವೇನ್ ಮಾಡ್ತೀವಿ, 10 ಯೂನಿಟ್ ಅಂತ ಕನ್ಸಿಡರ್ ಮಾಡಿ ಶ್ರೀಮತಿ ಗಾಯತ್ರಿ ಹಿರೇಮಠ ಅವರು ನಿರೂಪಣೆ ಮಾಡಿದ್ರು. ಸುಭಾಷ್ ಹುಜುರತ್ತಿ ಸ್ವಾಗತ ಮಾಡಿದ್ರು. GL ಭಂಡಾರಿ ವಂದಿಸಿದ್ರು. ವೀರೇಶ್ ಬೆಡಚಿನಮರಿ ಮಠ್, ಟಿವಿ 20 ಕನ್ನಡ ನ್ಯೂಸ್, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.